ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಬೆರಕೆ ಸೊಪ್ಪು ಹಾಕಿ ಸೊಪ್ಪು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದೇ ಸೊಪ್ಪು ಹಾಕೋದಕ್ಕಿಂತ 2-3 ಥರ ಸೊಪ್ಪು ಹಾಕಿ ಸಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಟೀ ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಅದನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಸಬ್ಸಿಗೆ ಸೊಪ್ಪು 2 ಹಿಡಿ, ಪಾಲಕ್ ಸೊಪ್ಪು 2 ಹಿಡಿ, ಹಾಗೆ ಚಕ್ಕೋತ ಹಾಗೂ ಚಿಲ್ಕಿರೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ 2 ಹಿಡಿಯಷ್ಟು ಸೊಪ್ಪನ್ನು ತೊಗೊಂಡಿದ್ದೀನಿ ನಾನು. ಇಷ್ಟು ಸೊಪ್ಪನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ 4-5 ನಾಟಿ ಟೊಮೊಟೊನ ಹಾಕೋತಾ ಇದ್ದೀನಿ. ಆನಂತರ ಅರ್ಧ ಟೀ ಚಮಚದಷ್ಟು ಅರಿಶಿನ ಪುಡಿನ ಹಾಕೋಬೇಕು. ಇದು ಮುಳುಗುವಷ್ಟು ನೀರನ್ನು ಹಾಕೋಬೇಕು. ಆನಂತರ 1 ಟೀ ಚಮಚದಷ್ಟು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಆವಾಗ ಬೇಳೆ ಸೊಪ್ಪು ಎಲ್ಲ ಹದವಾಗಿ ಬೇಯುತ್ತೆ. ಇದನ್ನು ಒಂದು 3-4 ವಿಷಲ್ ಕೂಗಿಸ್ಕೋಬೇಕು ನಾವು. ಬನ್ನಿ ಇದು ಕುಕ್ಕರ್ ವಿಷಲ್ ಕೂಗೋದ್ರಲ್ಲಿ ಮಸಾಲೆ ಮಾಡ್ಕೊಂಬರೋಣ. ಒಂದು ಸಣ್ಣ ಮಿಕ್ಸರ್ ಜಾರ್ಗೆ 1.5 ಟೀ ಚಮಚದಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಹಾಗೆ 1 ಈರುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕೋತಾ ಇದ್ದೀನಿ, ಅರ್ಧ ನಿಂಬು ಗಾತ್ರದಷ್ಟು. 2 ಜವಾರಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಫಾರ್ಮ್ ಬೆಳ್ಳುಳ್ಳಿ ಇದ್ದರೆ ಅದನ್ನು ಅರ್ಧ ಗೆಡ್ಡೆ ಹಾಕ್ಕೊಳ್ಳಿ. 7-8 ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇಷ್ಟನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ಪೇಸ್ಟ್ ಥರ ರುಬ್ಕೋಬಾರ್ದು ಮಸಾಲೆನ. ನೋಡಿ ಇಷ್ಟು ತರ್ತರಿಯಾಗಿ ಇರಬೇಕು. ಈಗ ಕುಕ್ಕರ್ ವಿಷಲ್ ಕೂಗಾಗಿದೆ. ಬನ್ನಿ ಬೇಳೆ ಬೆಂದಿರೋದು ನೋಡೋಣ. ಈ ಟೊಮೆಟೊನೆಲ್ಲ ನಾನು ಎತ್ತಿಡ್ಕೋತಾ ಇದ್ದೀನಿ. ಟೊಮೆಟೊ ಸಿಪ್ಪೆ ತೆಗೆದು ಇದಕ್ಕೆ ಸೇರಿಸಬೇಕು. ಮೊದಲಿಗೆ ಈ ಸೊಪ್ಪು ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಬೇಳೆ ಜೊತೆಗೆ ಸೊಪ್ಪು ಹೊಂದ್ಕೋಬೇಕು. ಆನಂತರ ಈ ಟೊಮೆಟೊ ಕೂಡ ಸಿಪ್ಪೆ ತೆಗೆದು ನೋಡಿ ಇದಕ್ಕೆ ಹಾಕಿ ಪೂರ್ತಿಯಾಗಿ ಇದನ್ನು ಕೂಡ ಸ್ಮ್ಯಾಶ್ ಮಾಡ್ಕೋಬೇಕು. ಪೂರ್ತಿ ಇದು ಒಡಿಬೇಕು. ಅಥವಾ ಸಣ್ಣ ಮಿಕ್ಸರ್ ಜಾರ್ಗೆ ಹಾಕಿ ಒಂದು ಸಾರಿ ರುಬ್ಕೊಂಡ್ಬಿಡ್ಬೋದು ಈ ಟೊಮೆಟೊನ. ಆನಂತರ ಒಂದು ಪಾತ್ರೆನ ಇಟ್ಕೊಂಡು 2-3 ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಟೀ ಚಮಚದಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ 1-2 ಬೆಳ್ಳುಳ್ಳಿ ಎಸಳನ್ನು ಹಾಕೋತಾ ಇದ್ದೀನಿ ಜಜ್ಜಿಡ್ಕೊಂಡು. ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು. ಆನಂತರ ಕರಿಬೇವನ್ನು ಹಾಕೋತಾ ಇದ್ದೀನಿ. ಈಗ ರುಬ್ಬಿಟ್ಟಂಥ ಮಸಾಲೆಯನ್ನು ಪೂರ್ತಿ ಹಾಕೋಬೇಕು. ಯಾವ ಮಸಾಲೆ ಪದಾರ್ಥನೂ ಹುರಿದಿಲ್ಲ. ಇದನ್ನು ಹಾಕಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ 2 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಆನಂತರ ಈಗ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ಬೇಳೆ ಸೊಪ್ಪು ಟೊಮೆಟೊ ಇದನ್ನೆಲ್ಲ ಇದಕ್ಕೆ ಹಾಕೋಬೇಕು. ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ ತೊಳೆದು ಅದು ಕೂಡ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟು ಹದವಾಗಿದ್ದರೆ ಸಾಕು ಸಾರು. ತುಂಬ ತೆಳ್ಳಗೂ ಮಾಡಬೇಡಿ. ನೋಡಿ ಇವಾಗ ಕುದಿ ಬಂದಮೇಲೆ ಸೌಟನ್ನು ಅಡ್ಡ ಇಟ್ಬಿಟ್ಟು ಒಂದು 5-6 ನಿಮಿಷಗಳ ಕಾಲ ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು. ಇದನ್ನು 5-6 ನಿಮಿಷ ಆಗಿದೆ. ಇವಾಗ ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಸಾರು ಕಂಪ್ಲೀಟಾಗಿ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.